ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರಲ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ದೇವರ ಕೃಪೆಯಿಂದ ಆತನ ಕರುಣೆಯಿಂದ ನಾವು ಈ ದಿನ ನೋಡುವಂತೆ ಮಾಡಿದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದೆ ಮಕ್ಕಳೇ, ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಎಣಿಸ್ತೀನಿ. ದೇವರು ಪ್ರತಿದಿನ ನಿಮ್ಮನ್ನು ಕಾದು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಹಿಂದಕ್ಕೆ ನೋಡಬೇಡ. ಆಮೀನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಆದಿಕಾಂಡ 19ನೇ ಅಧ್ಯಾಯ 15ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಹೊತ್ತು ಮುಂಡುವುದಕ್ಕೆ ಮುಂಚೆ ಆ ದೂತರು ಲೂಟನಿಗೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು. ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾಯಿತು ಎಂದು ಹೇಳಿ ತ್ವರೆಪಡಿಸಿದರು. ಆಮೀನ್, ಹಲ್ಲೆಲೂಯಾ. ಪ್ರತಿ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ನಾವು ಗಮನಿಸಬೇಕಾದರೆ, ಯೋಚಿಸಬೇಕಾದ್ರೆ, ಲೋಕದಲ್ಲಿರುವ ನಾವುಗಳನ್ನು ನೋಡಿ ಹಿಂದಕ್ಕೆ ಸಾಗಬೇಡ. ಆಮೇಲೆ ಪ್ರತಿ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡೋದಾದರೆ ಎಲ್ಲವನ್ನು ಆಸೆ ಪಡ್ತೀವಿ, ಆದರೆ ಅದನ್ನು ನೋಡಿ ಹಳೆದನ್ನು ಮರೆತಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ದುಷ್ಟತನಕ್ಕೆ ಸರಿ ಸಂಧಿಸದಂತೆ ಇಂದು ಲೂಟನಿಗೆ ದೊರೆತ ಸಂದೇಶ ಎಂಬುದಾಗಿ ನೋಡ್ತೀವಿ. ಪ್ರತಿ ಮಕ್ಕಳೇ, ಈ ವಾಕ್ಯ ಭಾಗದಲ್ಲಿ ನೋಡೋದಾದರೆ ಆ ಲೂಟನಿಗೆ ಯಾವ ರೀತಿಯಲ್ಲಿ ಈ ಸಂದೇಶ ಮಾಡ್ತಾ ಇದ್ದರು. ದೇವರು ಸೋದೋಮಿನ ಮೇಲೆ ಬೇಸರ ಮೇಲೆ ಏನಂದರೆ ಬಹಳ ಇದಾಯಿತು. ಇವು ಪಾಪದಲ್ಲಿದ್ದರೆ ಜನರೆಂಬುದಾಗಿ ಮಾಡಲಿದ್ದ ದಂಡನೆಯಿಂದ ಲೂಟನ್ನು ತಪ್ಪಿಸಿಕೊಳ್ಳುವಂತೆ ಅವನಿಗೆ ದೊರೆತ ಆಜ್ಞೆ ಇತ್ತು ಎಂಬುದಾಗಿ ನೋಡ್ತೀವಿ. ಪ್ರತಿ ಮಕ್ಕಳಿಗೆ ದೇವರು ಆಜ್ಞೆ ಕೊಟ್ಟರು, ಹೇಗಾದರೂ ಮಾಡಿ ಲೂಟನನ್ನು ತಪ್ಪಿಸಬೇಕು, ಕಾಪಾಡಬೇಕೆಂಬುದಾಗಿ. ದುಷ್ಟನಂತೆ ಸಂಧಿಸಿದಂತೆ ಇಂದು ಲೂಟನಿಗೆ ದೊರೆತ ದೂತರ ಸಂದೇಶ, ದೇವರು ಸೋದೋಮಿನ ಮೇಲೆ ಬರಮಾಡಲಿದ್ದ ದಂಡನೆಯಿಂದ ಲೂಟನನ್ನು ತಪ್ಪಿಸಿಕೊಳ್ಳುವಂತೆ ಅವನಿಗೆ ದೊರೆತ ಆಜ್ಞೆ. ಇಂದು ಅಪಾಯದಿಂದ ತಪ್ಪಿಸಿಕೊಂಡು ಎಂಬ ಹಿಂದಕ್ಕೆ ನೋಡುವ ಕಾರ್ಯವು ಸೂಕ್ತವಲ್ಲ. ಹಿಂದಕ್ಕೆ ನೋಡುವುದು ಓಡುವವರ ವೇಗವನ್ನು ಕಡಿಮೆ ಮಾಡುತ್ತದೆ ಎಂಬುದಾಗಿ. ಪ್ರತಿ ಮಕ್ಕಳೇ, ವೇಗವಾಗಿ ಆತನ ಕಡಿಮೆ ಮಾಡುತ್ತದೆ. ನಾವು ನೋಡೋದಾದರೆ ದುಷ್ಟತನದಿಂದ ಎಂಬುದಾಗಿ ನೋಡೋದಾದರೆ ಹೇಗೆ ದೂರ ಓಡಬೇಕು ಎಂಬುದಕ್ಕೆ ಲೂಟನ ನಿದರ್ಶನವು ಭಕ್ತರಿಗೆ ಒಂದು ಪಾಠ ಆಗಿದೆ. ಪ್ರತಿ ಮಕ್ಕಳು, ಇದು ಒಂದು ಭಕ್ತರಿಗೆ ಒಂದು ಒಳ್ಳೆ ಪಾಠ ಆಗಿದೆ. ದುಷ್ಟದಿಂದ ನಾವು ಯಾವ ರೀತಿಯಲ್ಲಿ ದೂರ ಹೋಗಬೇಕೆಂಬುದಾಗಿ ನೋಡೋದಾದರೆ ಅರಣ್ಯ ಕಾಂಡ 16ನೇ ಅಧ್ಯಾಯ 26ನೇ ವಚನ ಹೇಳ್ತದೆ, ಇಸ್ರಾಯೇಲರೇ ಸಮೂಹದವರೆಗೆ ಈ ದುಷ್ಟರ ಡೈರಿಗಳಿಗೆ ಒಳ್ಳೆಯ ಯಾವುದನ್ನು ಮುಟ್ಟಬಾರದು, ಇವರ ಸುತ್ತಿನಲ್ಲಿ ಯಾವುದನ್ನು ಮುಟ್ಟಬಾರದು, ಇವರ ದೋಷಗಳಿಗಾಗಿ ಉಂಟಾಗುವ ಶಿಕ್ಷೆ ನಿಮ್ಮನ್ನು ಕೊಚ್ಚಿಕೊಂಡು ಹೋದಿತ್ತು ಎಂದು ಹೇಳಿದನೆಂಬುದಾಗಿ ನೋಡ್ತೀವಿ. ಪ್ರತಿ ಮಕ್ಕಳೇ, ದೇವರು ಅಲ್ಲಿ ಆಜ್ಞೆ ಮಾಡ್ತಿದ್ದಾರೆ. ಇಸ್ರಾಯೇಲರೆಂದರೆ ನಾವೇ ಆತನ ಮಕ್ಕಳಾಗಿದ್ದೇವೆ. ಪ್ರತಿ ಮಕ್ಕಳೇ, ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಭಕ್ತಿಯಿಂದ ಜೀವಿಸಬೇಕು, ಹಳೆದನ್ನು ನಾವು ಮರಿಬೇಕು. ದೇವರೇ, ನನ್ನಲ್ಲಿದ್ದಂಥ ಹಳೆ ಪಾಪನ ತೆಗೆದಾಕಿ ಹೊಸದನ್ನು ಮಾಡು ಎಂಬುದಾಗಿ ಇದೇ ಥರ ಹೇಳ್ತದೆ. ಅದೇ ಥರ ಪ್ರಕಟಣೆಯಲ್ಲಿ ನೋಡೋದಾದರೆ ಪ್ರಕಟಣೆ ಹೇಳ್ತದೆ 18:4 ವಚನದಿಂದ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿ ದ್ವೇಷವೇನೆಂದರೆ, ನನ್ನ ಪ್ರಜೆಗಳೇ, ಅಲ್ಲಿದ್ದಂಥ ಸ್ತ್ರೀಯಾಗಿ ಯಾರಾದರೂ ಅವರಿಂದ ದೂರ ಆಗಿರಿ ಎಂಬುದಾಗಿ. ಅದೇ ಥರ ಪ್ರೀತಿಯ ಮಕ್ಕಳೇ, ಇಲ್ಲಿ ತನ್ನ ಆಸ್ತಿ ಅಂತಸ್ತನ್ನು ಕಳೆದುಕೊಂಡಲು ಇಷ್ಟವಿಲ್ಲದೆ ಇದ್ದಿರಬಹುದು, ಪ್ರಾಯಸ್ಥನಾಗಿದ್ದಿರಬಹುದು. ದೇವರು ವಾಗ್ದಾನ ಮಾಡಿದಂತೆ ಅವನಿಗೆ ದಯೆಯನ್ನು ತೋರಿಸಿದನೆಂಬುದಾಗಿ ನೋಡ್ತೀವಿ. ಇಲ್ಲಿಯೂ ಲೂಟನು ದೂತರು ತೋರಿಸಿದ ಬೆಟ್ಟದ ಬದಲಿಗೆ ತಾನು ಒಂದು ಸಣ್ಣ ಊರನ್ನು ಆಯ್ಕೆ ಮಾಡಿಕೊಂಡನು. ದೇವರೇ, ಈ ಬೆಟ್ಟ ಬೇಡ, ನನಗೆ ಒಳ್ಳೆಯ ಸ್ಥಳ ಕೊಡು ಎಂಬುದಾಗಿ ಆಯ್ಕೆ ಮಾಡಿಕೊಟ್ಟಾಗ ದೇವರು ಆ ದೇವದೂತರ ಮೂಲಕ ಆತನಿಗೆ ಸಹಾಯ ಮಾಡಿದರೆ ನೋಡ್ತೀವಿ. ಪ್ರತಿ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಹಳೆದನ್ನು ಮರೆತು, ದೇವರೇ ನನ್ನ ಜೀವಿತದಲ್ಲಿ ಒಂದು ಗುರಿ ಇಟ್ಟಿದ್ದೇನೆ, ಅದನ್ನು ಗುರಿ ಮಾಡಬೇಕಾದ್ರೆ ನಾವು ಹಳೆದನ್ನು ಬಿಡುವಾಗ ದೇವ್ ಖಂಡಿತವಾಗಿ ಜಯ ಕೊಡ್ತಾರೆ. ನಾವು ಪಾಪದಲ್ಲಿ ಜೀವಿಸದೆ ದುಷ್ಟ ಮಾರ್ಗದಲ್ಲಿ ನಡೆದೆ ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ದೇವರು ನಮಗೆ ಸಹಾಯ ಮಾಡ್ತಾರೆ. ಎಲ್ಲ
ಪರಿಸ್ಥಿತಿಯಲ್ಲಿ ಜಯ ಕೊಡರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಡ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧ ನೇಮ ತೊಳೆದರೆ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಹೋದೆ ಸಪ್ಪ ಊಟನ್ನು ಯಾವ ರೀತಿಯಲ್ಲಿ ಕಾಪಾಡಿದೋ ಅದೇ ಥರ ನಾವು ದುಷ್ಟ ಮಾರ್ಗದಲ್ಲಿ ನಡೆದೆ ಅಪ್ಪ, ಈ ವಿಡಿಯೋ ಪ್ರತಿಯೊಬ್ಬರು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು ಅಪ್ಪ. ಅವ್ರು ಏನೇನು ಗುರಿ ಇಟ್ಟಿದ್ದಾರೋ ಅದನ್ನು ಹಿಂದನ್ನು ದೇವರೇ ಹಳೆದನ್ನು ಮರೆತು ಹೊಸದಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಮಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಆಶ್ವಾಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.